ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಎನ್ ರಾಜು. ಭದ್ರಾವತಿ ನಗರಸಭೆ, ಭದ್ರಾವತಿಯ ನಗರಸಭೆ ಅದೇ ನಗರಸಭೆನೋ ನರಕಸಭೆನೋ ನನಗೆ ಗೊತ್ತಿಲ್ಲ. ಭದ್ರಾವತಿಯಲ್ಲಿ ಬಡತನ ಜಾಸ್ತಿ ಆಗಿದೆ, ಕಾರ್ಖಾನೆಗಳಿಲ್ದೇನೆ ಭದ್ರಾ ನದಿ ಹರಿತಾ ಇದೆ. ನೀರಿನ ಕಂದಾಯವನ್ನು 120ರಿಂದ 180 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಹಾಗೆಯೇ ಖಾಲಿ ನಿವೇಶನಗಳಿಗೂ ಕೂಡ ಕಂದಾಯವನ್ನು ಫಿಕ್ಸ್ ಮಾಡ್ತಾರೆ ಮತ್ತು ಕಂದಾಯನ 3% ಏಕಾಏಕಿ ಜಾಸ್ತಿ ಮಾಡ್ತಾರೆ. ಇದು ಬಡವರು ಭದ್ರಾವತಿಯಲ್ಲಿ ಯಾವ ಮಟ್ಟಿಗಿದ್ದಾರೆ ಅಂದರೆ, ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ದಿನನಿತ್ಯ ಬದುಕದೇ ಕಷ್ಟ ಆಗಿದೆ. ಭದ್ರಾವತಿ ನಗರಸಭೆ ಯಾವತ್ತೂ ಕೂಡ ಇದನ್ನು ಸಾರ್ವಜನಿಕರ ಗಮನಕ್ಕೆ ತರಲಿಲ್ಲ. 120ನ್ನ 180 ರೂಪಾಯಿ ಮಾಡ್ತೀವಿ ನಲ್ಲಿ ಕಂದಾಯ ಅಂತೇಳಿ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಜನರ ಕಷ್ಟವನ್ನು ಒಂದು ದಿನನಾದರೂ ನಗರಸಭೆಯ ಸಭೆಯಲ್ಲಿ ಮಾತನಾಡಲ್ಲ. ಅಲ್ಲದೆ ಭದ್ರಾ ನದಿ ಇದೆ, ಭದ್ರಾ ಡ್ಯಾಮ್ ಇದೆ. ಈ ರಾಜ್ಯದಲ್ಲಿ ಅದರಲ್ಲೂ ಭದ್ರಾವತಿಯಲ್ಲಿ, ಶಿವಮೊಗ್ಗದಲ್ಲೂ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ 180 ರೂಪಾಯಿ ಇಲ್ಲ. ಭದ್ರಾವತಿ ನಗರಸಭೆಯಲ್ಲಿ 180 ರೂಪಾಯಿ ನೀರಿಂದು ಅಂದರೆ ಮಾತೆತ್ತಿದ್ರೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮಾತೆತ್ತಿದ್ರೆ ಮುಖ್ಯಮಂತ್ರಿ ಭದ್ರಾವತಿ ಬಗ್ಗೆ ಗೊತ್ತಿದೆ, ಮುಖ್ಯಮಂತ್ರಿಗೆಲ್ಲ ಗೊತ್ತಿದೆ. ತುಂಬನೇ ಬಂದು ಭದ್ರಾವತಿಗೆ ಬೀಳುತ್ತೆ ದುಡ್ಡು ಅಂತಕ್ಕಂಥ ವಿಚಾರದಲ್ಲಿ